ನಿಮ್ಮ ಇಡೀ ಫೋಕಸ್ ಇರೋದು ಒಂದು ಕಮ್ಯುನಿಸ್ಟು ಪಿಣರಾಯಿ ವಿಜಯನ್ ಕೆ.ಸಿ. ವೇಣುಗೋಪಾಲ್ ಬಿಟ್ಬಿಟ್ರೆ ಈ ಜಾಗ ಇದರ ವಾಸ್ತವತೆ ನಿಮ್ ಗೌರ್ಮೆಂಟು ಇತ್ತು ರೀ. ಆಫ್ಟರ್ 2018 ನೀವು ಬಂದಿದ್ದೀರಿ, ನೀವೇನ್ ಮಾಡ್ತಾ ಇದ್ರಿ? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಅಂತ ಅವ್ರ ಜಾಗ ಅಂತ ಫಿಕ್ಸ್ ಮಾಡಿದ್ಮೇಲೆ ನಿಮ್ಮ ಅವಧಿಯಲ್ಲೂ ಕಟ್ಕೊಂಡಿದ್ದಾರೆ ಅವರು. ನಮ್ಮ ಅವಧಿಯಲ್ಲಿ ಕೂಡ ಅದನ್ನ ತೆರವುಗೊಳಿಸ್ತಕ್ಕಂತ ಕೆಲಸವನ್ನ ಮಾಡಿದ್ವಿ. 2018ರಿಂದ ಪತ್ರವನ್ನ ಅಲ್ಲಿನ ಶ್ರೀಮಾನ್ ಕೃಷ್ಣ ಬೈರೇಗೌಡ್ರಿಗೆ ಪತ್ರ ಬರಿತಾನೆ ಇದಾರೆ ಸಾರ್ವಜನಿಕರು. ಪತ್ರ ಬರೆದ್ರು ಕೂಡ ಏನು ಫೈದಾ ಆಗಿಲ್ಲ. ಇಲ್ಲಿ ಕೊಡ್ತೀನಿ ನೋಡಿ, ಒಂದಲ್ಲ ಮಾನ್ಯ ಆಯುಕ್ತರಿಗೆ, ಮೆಸ್ಕಾಂ ಅಧಿಕಾರಿಗಳಿಗೆ ಎಲ್ರಿಗೂ ಕೂಡ ಪತ್ರ ಬರೆದ್ರು ಕೂಡ ಅಲ್ಲಿ ಕಂಪ್ಲೀಟ್ ಆಗಿ ಕೃಷ್ಣ ಬೈರೇಗೌಡರು MLA ಅವರ ಸಹಕಾರ ಇಲ್ದೆ, ಅವರ ಸಾಥ್ ಇಲ್ದೆ ಈ ಕೆಲಸ ಮಾಡಕ್ಕಾಗುತ್ತಾ? ವೆರಿ ಕಾಮನ್ ಸೆನ್ಸ್ ಯೋಚನೆ ಮಾಡೋಣ. ಇಷ್ಟೆಲ್ಲ ಅವ್ರು ಮಾಡಿದ್ರು ಕೂಡ ಅಲ್ಲಿ ಲೋಕಲ್ MLA ಸಹಕಾರ ಇಲ್ಲದೆ ಅನಧಿಕೃತವಾದಂತ ಕಟ್ಟಡಗಳನ್ನು ಕಟ್ಟಕ್ಕೆ ಯಾವಾಗ ನಾನು ಪ್ರಶ್ನೆ ಬೇಕು. 11/6/2018 ಅವಾಗ ಯಾವ ಸರ್ಕಾರ ಇತ್ತು? 12/6/2018, 12/6/2018, 19/6/2018, 23/6/2018. ಇಷ್ಟು ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರು ಯಾವುದೋ ಪಾರ್ಟಿಯವರಲ್ಲ, ಹೌದು ಅಲ್ಲ, ಅದನ್ನ ಹೇಳ್ತೀನಿ ಸರ್, ನಾನು ಓದ್ತೀನಿ. ಒಂದ್ ಪತ್ರದಲ್ಲಿ ಸರ್ವೆ ನಂಬರ್ 22 ಶ್ರೀನಿವಾಸಪುರ ಗ್ರಾಮ ಹಾಗೂ ಸರ್ವೆ ನಂಬರ್ 99ರಲ್ಲಿ ಕೋಗಿಲು ಗ್ರಾಮ ಸ್ಮಶಾನ ಹಾಗೂ ಸರ್ಕಾರದ ಅದನ್ನ ಹೇಳ್ತೀನಿ. ಸರಿ ಸ್ವಾಮಿ, ತೆರವುಗೊಳಿಸಿದ್ರು. ನಿಮ್ಮ ವಾದ ಏನೀಗ? ತೆರವುಗೊಳಿಸೋದಕ್ಕೆ ಇಷ್ಟು ವರ್ಷ ಬೇಕು. ಕೃಷ್ಣ ಬೈರೇಗೌಡರ ಮಿನಿಸ್ಟ್ರು, ಅವರೇ ಶಾಸಕರು. ತೆರವುಗೊಳಿಸಿದ್ರೆ ನಿಮ್ ಪ್ರಾಬ್ಲಮ್ ಏನಿವಾಗ? ಅಲ್ಲ, ನೀವು ತೆರವುಗೊಳಿಸಿಲ್ಲ ಅಂದ್ರೆ ತೆರವುಗೊಳಿಸ್ತಿರೋ ಕತೆ ಹೇಳ್ತೀರಿ. ತೆರವುಗೊಳಿಸಿದ್ರೆ ಪಿಣರಾಯಿ ವಿಜಯನ್ ಅಂತೀರಿ. ಪಿಣರಾಯಿ ವಿಜಯನ್ ಅಂತ ಹೇಳ್ತಾ ಇಲ್ಲ, ತೆರವುಗೊಳಿಸೋದ್ರಲ್ಲಿ ತಪ್ಪಿಲ್ಲ. ಯಾಕಂದ್ರೆ ಯು ಆರ್ ವಿತ್ ಕೃಷ್ಣ ಬೈರೇಗೌಡ. ನಾವು ವಿ ಆರ್ ಅಗೇನ್ಸ್ಟ್ ದ ಫೇಲ್ಯೂರ್ ಆಫ್ ದ ಗವರ್ನಮೆಂಟ್. ಎಲ್ಲಿ ಫೇಲ್ಯೂರ್ ಬಂದಿದಂತ ನೀವು ಯಾಕೆ ತಗೊಂಡಿಲ್ಲ? ಹಾಗಾದ್ರೆ ಕೃಷ್ಣ ಬೈರೇಗೌಡರ ನಿದ್ದೆ ಮಾಡ್ತಾ ಇದ್ರ ಅವಾಗ? ಅಲ್ಲ ರೀ, ಸರಿ ರೀ, ಈಗ ಮಿನಿಸ್ಟರ್ ಕಂದಾಯ ಮಿನಿಸ್ಟರ್ ಅದೇ ನಿಮ್ಗೆ ಕೆ.ಸಿ. ವೇಣುಗೋಪಾಲ್ ಅವರು ಬಂದು ಕೇರಳದ ಸಿಎಂ ನಿಮಗೆ ಹೇಳೋವರೆಗೂ ನಿಮಗೆ ಬುದ್ಧಿ ಬಂದಿರಲಿಲ್ಲ. ವಿಚಾರ ಇದೆ ಉತ್ಕರ್ಷ್, ಮಿಕ್ಸ್ ಅಪ್ ಮಾಡಬೇಡಿ. ಹೌದು, ತೆರವುಗೊಳಿಸಿರೋದು ಕೃಷ್ಣ ಬೈರೇಗೌಡರು, ಸರ್ಕಾರ, ತಹಶೀಲ್ದಾರು, ಅಧಿಕಾರಿ ವರ್ಗ ಎಲ್ಲ ಇಟ್ಕೊಂಡ್ಬಿಡಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ತೆರವುಗೊಳಿಸಾಗಿದೆ. ಕೆ.ಸಿ. ವೇಣುಗೋಪಾಲ್ ಅವರು ಇಂಟರ್ಫಿಯರ್ ಆಗಿರೋದು ಯಾವಾಗ? ಮನೆನ ಒಡೆದು ಹಾಕಿದ ಮೇಲೆ. ಪುನರ್ವಸತಿ ವಿಚಾರಕ್ಕೆ ಸರ್ಕಾರನೇ ರೀ. ಪಿಣರಾಯಿ ವಿಜಯನ್ ಒಬ್ಬ ಕೇರಳ ಅಲ್ಲಲ್ಲ, ಒಬ್ಬ ಕೇರಳದ ಸಿಎಂ ಹೇಳ್ತಾರೆ ಅಂದ್ರೆ ಏನಾಗಿದೆ ಉತ್ಕರ್ಷ್? ವಿಷಯ ಏನ್ ಗೊತ್ತಾ? ಈ ತರ ಅಕ್ರಮ ಮನೆಗಳು ಪತ್ರ ಬರಿತಾನೇ ಇದ್ರು. 100% ಆಯ್ತಲ್ವಾ? ಇಲ್ಲಿ ಇರೋ ವಿಚಾರ ಏನು? ಆಫ್ಟರ್ 2022 ಕೋವಿಡ್ ಪೀರಿಯಡ್ ಎಲ್ಲ ಮುಗಿದ ಮೇಲೆ ಏಕಾಏಕಿ ಇಲ್ಲಿ ಮನೆಗಳು ಜಾಸ್ತಿ ಆಯ್ತು. ಇದು ಸರ್ಕಾರದ ಗಮನಕ್ಕೆ ಬಂದಿದೆ. ಇದು ನೋಡೋಷ್ಟು ದಿನ ನೋಡಿದ್ರು ಒಡೆದು ಹಾಕಿದ್ದಾರೆ. ಪಿಣರಾಯಿ ವಿಜಯನ್ಗೆ ಕನಸು ಬಿದ್ದಿರ್ಲಿಲ್ಲ. ಹೌದು, ಮೊದ್ಲೇನೆ ಇಲ್ಲಿ ಮನೆ ಒಡೆದು ಹಾಕ್ಬಿಡ್ತಾರೆ ಅಂತ. ಒಡೆದು ಹಾಕಿದ ಮೇಲೆ ಕಳಿಸಿದ್ದು ಮುಸ್ಲಿಮ್ಸ್ ಮನೆ ಕಟ್ಕೊಟ್ಬಿಡು, ನೆಕ್ಸ್ಟ್ ಬೈರೇಗೌಡರ ಪ್ರಾಬ್ಲಮ್ ಅಲ್ಲ. ಒಬ್ಬ ಕೇರಳದ ಸಿಎಂ ಟ್ವೀಟ್ ಮಾಡಿದ್ಮೇಲೆ ಮನೆ ಒಡೆದಾಕದಲ್ಲ, ಅದನ್ನ ಹೇಳಿ. ಪುನರ್ವಸತಿ ಹೇಳಿ, ಪುನರ್ವಸತಿ ಹೇಳಿ. ಮನೆ ಹೊಡೆದಾಕಿ ಕೃಷ್ಣ ಬೈರೇಗೌಡರನ್ನ ಇಟ್ಕೊಳ್ಳಿ ನೀವು. ಇಡೀ ಸರ್ಕಾರದ ವ್ಯವಸ್ಥೆ ಬರುತ್ತೆ ಅಂತಂದ್ರೆ ಹೊಡೆದಾಕಿದ ಎಷ್ಟು ದಿವಸ ಆಯ್ತು? ಸಾದಿಕ್ ಪಾಷಾ ಕೇಳಿ. ಸಾದಿಕ್ ಪಾಷಾ ಅವರೇ, ಏನಿದು? ಇದ್ರೆಲ್ಲ ಯಾರು ಇವರು? ಇಲ್ಲಿರೋದು ಯಾರಿದು ನೋಡಿ. ಈಗ ಇದರಲ್ಲಿ BJP ಕಾಂಗ್ರೆಸ್ ಭಾಯಿ ಆಗಿಬಿಟ್ಟಿದ್ದಾರೆ. ಅಣ್ಣ ತಮ್ಮದ್ರು. ಈಗ ಮುಸಲ್ಮಾನರಿಗೆ ಕಷ್ಟ ಬರೋ ಟೈಮ್ನಲ್ಲಿ ಇಬ್ಬರು ಒಂದಾಗ್ಬಿಟ್ಟಿದ್ದಾರೆ. ಈಗ ನನಗೆ ಆಶ್ಚರ್ಯ ಆಗ್ತಾ ಇದೆ. ಇನ್ನೊಂದು ನೋಡಿ, ಈಗ ಈ ನಾವು ಕಮ್ಮಿ ಅಂದ್ರೆ ಒಂದು 20-25 ವರ್ಷದಿಂದ ನೋಡ್ತಾ ಇದ್ದೀನಿ ಆ ಏರಿಯಾದಲ್ಲಿ ಮನೆಗಳು ಫಕೀರ್ ಲೇಔಟ್ ಹಳೆದು 148 ಮನೆಗಳಿಗೆ ಹೆಸರನ್ನ BBMP ಕೊಟ್ಟರದ ಇಲ್ಲ ಫಕೀರ್ ಇಟ್ಕೊಂಡ್ರಲ್ಲ ನೋಡಿ. 148 ಮನೆಗಳಿಗೆ ಹಕ್ಕುಪತ್ರ ಇದೆ. ಅದು ಆ ದಾಖಲೆ ಎಲ್ಲ ಏನೇನಿದೆ ಡಾಕ್ಯುಮೆಂಟು ಮೊನ್ನೆ 2 ದಿವಸ ಮುಂಚೆ ನಾವು ಇವ್ರ ಹತ್ರ ಕೊಟ್ಟಿದ್ದೆ, ಜಮೀರ್ ಅಹಮದ್ಗೆ. ಮಸೀದಿನಲ್ಲಿ ಕರೆದು ನಮ್ಮ ಮುಫ್ತಿ ಮಕ್ಸೂದ್ ಇಮ್ರಾನ್ ಸಾಹಬ್ ಜಾಮೆ ಮಸೀದ್ ಇಮಾಮ್ ಇದ್ದಾರಲ್ಲ, ಅಲ್ಲಿ ನಾವು ಕರೆದು ಅಲ್ಲಿಂದ ಜನ ಎಲ್ಲ ಬಂದಿದ್ರು. ನಾವೇ ಕರ್ಕೊಂಡು ಬಂದಿದ್ದು. ನಾವು ಕರ್ಕೊಂಡು ಬಂದು ಅವ್ರಿಗೆ ಎಲ್ಲ ಅದು ಇನ್ನೊಂದು ನಾನು ಏನೇ ಕೇಳಲ್ಲ. ಇಲ್ಲಿ ನೋಡಿ, ನನ್ನ ಮುಂದೆ ಇರುವಷ್ಟು ದಾಖಲೆ ನಾನು ನಿಮಗೆ ಇಲ್ಲಿ ಇಡ್ಬೋದು. ನಾನು ಕೇಳಿಸ್ಕೊಂಬಿಡಿ. ಇಲ್ಲಿ ಇದು ಯಾವಾಗ ಇದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಈ ಭೂಮಿ ಹೋಯ್ತು, ಯಾವಾಗಿಂದ ಅಲ್ಲಿ ಡಂಪ್ ಆಗಿತ್ತು, ಯಾವಾಗ ಅದರ ಮೇಲೆ ರಾತ್ರಿ ಮಣ್ಣು ಸುರಿದ್ಬಿಟ್ಟು ಮನೆ ಕಟ್ಕೊಳ್ಳೋಕೆ ಶುರುವಾದ್ರು ಅಂತ ಇದ್ದಾಗ ಹಕ್ಕುಪತ್ರದ ವಿಚಾರ ಬರಕ್ಕೆ ಎಲ್ಲಿಯಾದರೂ ಈ ಜಾಗ ಸರ್ಕಾರದ ಕಡೆಯಿಂದ ಮಂಜೂರಾಗಿರೋದು. ಕೇಳಿಸ್ಕೊಳ್ಳಿ, ಇದು ಸರ್ಕಾರದ ಗೋಮಾಳದ ಜಾಗ. ಇಲ್ಲಿ ಅಲ್ಲೊಂದು ಕಲ್ಲು ಕ್ವಾರೆ ಇತ್ತು, ಅದ್ರ ಇಮೇಜ್ಗಳು ಇದೆ. ಕಲ್ಲು ಕ್ವಾರೆ ಇತ್ತು, ಕಸ ಡಂಪ್ ಮಾಡಿದ್ರು. ಆ ಡಂಪ್ ಆಗಿರೋ ಬೆಡ್ಗಳ ಮೇಲೆ, ಸಾಲಿಡ್ ವೇಸ್ಟ್ಗಳ ಮೇಲೆ ಸ್ವಲ್ಪ ಮಣ್ಣು ಸುರಿದ್ಬಿಟ್ಟು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಕಸ ಡಂಪ್ ಮಾಡೋ ಜಾಗ ಯಾರು ಹಕ್ಕುಪತ್ರ ಕೊಟ್ಟಿಲ್ಲ? ತಹಸೀಲ್ದಾರು
ತೋರಿಸ್ಬೇಕಲ್ಲ ಇದೆ ನೀವು? ಇದೆ ನಾನು 140 ಜನಕ್ಕೆ 150 ಜನಕ್ಕೆ 148 ಜನದ್ದು ಹಂಗಿದ್ದಿದ್ರೆ- ಡಾಕ್ಯುಮೆಂಟ್ ನಮ್ಮ ಕೈನಿಂದ ನಾವು ಕೊಟ್ಟಿರೋದು. ಹಂಗಿದ್ದಿದ್ರೆ ಕೊಟ್ಟಿರೋದು ನಾನು ಅದನ್ನೇ ನಾವು. ಕೇಳ್ತೀನಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಂಗಿದ್ದಿದ್ರೆ ಇವರೆಲ್ಲರೂ ಹೋಗ್ಬಿಟ್ಟು ಕೋರ್ಟಲ್ಲಿ ಅದ್ ಮಾಡ್ತಾ ಇದ್ದೀವಿ. ಪತ್ರ ಕೊಟ್ಟಿರೋದನ್ನ ಹಿಂಗ್ ಮಾಡ್ತಾ ಇದ್ದೀವಿ. ಹೊಡೆದಾಕ್ಬೇಕಲ್ಲ. ಬಿಲ್ ಇದೆ, ಎಲೆಕ್ಟ್ರಿಕ್ ಬಿಲ್ ಇದೆ, ಮತ್ತೆ ಇವೆಲ್ಲ ಏನು? ಆಧಾರ್ ಕಾರ್ಡ್ ಇದೆ, ಇದೆಲ್ಲ ಅಡ್ರೆಸ್ ಮೇಲೆ ಆಧಾರ್ ಕಾರ್ಡ್, ಐಡಿ ಇದೆ. ಅದೇ ನಿವಾಸಿಗಳು. ಇಲ್ಲಿ ಕೇಳಿಸ್ಕೊಳ್ಳಿ. ನೋಡಿ ಇದೆ. ಒಂದ್ ಎಕರೆ ನಮ್ಮ ಹತ್ರ ಇರೋದು ನಾನು ಹೇಳ್ತೀನಿ. ಅಲ್ಲಲ್ಲ ಭೂಮಿ ಈಗ ನೋಡಿ ಪ್ರಭಾವಿ ಭೂಗಳ್ಳರು ನೋಡಿ, ಸೈಟುಗಳ ವಿಂಗಡಣೆ ಮಾಡಿ ತಹಶೀಲ್ದಾರ್ಗೆ ಬರೆದಿರೋ ಪತ್ರ ಅದೇ ಒಂದು ವರ್ಷ ಹೇಳಿದ್ದೀವಿ ನಮ್ಮ ಹತ್ರ. ಇದೆಲ್ಲ ನೋಡಿ, ಇದು ಡಾಕ್ಯುಮೆಂಟ್ ಎಲ್ಲ ಇದು ಸರಿ ಸ್ವಾಮಿ, ಇದೇನ್ ಹಂಗಾದ್ರೆ? ಅದು ಏನ್ ಗೊತ್ತಿಲ್ಲ, ಇದು ಕೊಟ್ಟಿರೋದು ಬಡವರು ಕೊಟ್ಟಿರೋದು. ಹ್ಯಾಂಡ್ ಓವರ್ ಅಲ್ಲ ನೋಡಿ ರಮಕಾಂತ್ ಸರ್, ನಾನು ಒಂದು ಮಾತು ಹೇಳ್ತೀನಿ. 20 ವರ್ಷ 25 ವರ್ಷದಿಂದ ಅಲ್ಲಿ ಓಟ್ ತಗೊಳ್ತಾ ಇದ್ದಾರೆ. ಮನೆ ಕಟ್ಟೋರ್ಗೆ ಸುಮ್ನೆ ಇರ್ತೀರಾ? ಮನೆ ಕಟ್ಟೋವರೆಗೂ ಸುಮ್ನೆ ಇರ್ತೀರಾ? Okay. ಅದು ಗೌರ್ಮೆಂಟ್ ಜಾಗನೋ ಅವ್ರ ಮಿನಿಸ್ಟರ್ ಜಾಗನೋ ಅವ್ರ ಅಪ್ಪನ ಜಾಗನೋ ಅದೆಲ್ಲ ಈಗ ನಾನು ಸಾದಿಕ್ ಅವ್ರನ್ನ ಸುಮ್ನೆ ಒಂದು ಇರ್ತೀರಾ? ಮಾಡ್ತಾ ಇದ್ದೀನಿ. ಅಲ್ಲಿ ಒತ್ತುವರಿ ಆಗಿರೋ ಜಾಗನ ಅಲ್ವಾ? ಅಲ್ಲ ನೋಡಿ, ಇದು ಹಕ್ಪತ್ರ ಏನು ಹಕ್ಪತ್ರ ತೋರ್ಸಿ, ಹಕ್ಪತ್ರ ಇದ್ದೇ ಹಕ್ಪತ್ರದ ಪೇಪರ್ ಇದೆ ನೋಡಿ, ಇದು ಆಧಾರ್ ಇದೆ ಅಲ್ಲಿಂದು Okay. ಎಲ್ಲ ಡಾಕ್ಯುಮೆಂಟ್ಗಳು ನಾನು ಈಗಲೇ ತರಿಸ್ತೀನಿ. ನಾನು ವಸೀಮ್ ಅಂತಿದ್ದಾರೆ, ಫೋನ್ ಮಾಡಿದ್ರೆ ಎಲ್ಲ ಕಳ್ಸಾರ ಈಗ. ಎಲ್ಲ ಹಕ್ಪತ್ರಗಳೇ ಇದೆ, Okay. ಈ ಎಲೆಕ್ಟ್ರಿಕ್ ಬಿಲ್ ಇದೆ, ಗ್ಯಾಸ್ ಇದೆ ಅಲ್ಲಿ ಎಲ್ಲ ಇದ್ದಿದ್ಮೇಲೆ ಒಂದು ನೋಟಿಸ್ ಇಲ್ಲ, ಏನಿಲ್ಲ. ತಕ್ಷಣ ಬಂದಿದ ತಕ್ಷಣ ಬಂದು ಬೆಳಗ್ಗೆ ಎಲ್ಲೂ ಮಲ್ಕೊಂಡಿದ್ರೆ ಆ ಟೈಮ್ನಲ್ಲಿ ಬಂದು ಎಲ್ಲ 200 ಮನೆ ಮೇಲೆ ಇವರು ಡೆಮಾಲಿಸ್ ಮಾಡಿಬಿಟ್ರೆ ಹಿಂಗೆ ಜನ ಎಲ್ಲಿ ಹೋಗೋದು? ವೋಟ್ ತಗೊಳ್ತಾ ಇದಾರೆ. MLA ಏನು ಕರ್ತವ್ಯ ಇರಬೇಕು? ಇಲ್ಲ, ಎಲೆಕ್ಷನ್ ಟೈಮ್ ಆಗಿ ಅಲ್ಲಿ ಎಲ್ಲಾ ಮುಸಲ್ಮಾನರು ಬೇಕು. ಏನಮ್ಮ ನಿಮ್ದು ID ಕಾರ್ಡ್ ಇದೆ, ಇಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ ಬಂತ ಎಲ್ಲಾ ID ಕಾರ್ಡ್ಸ್ ಮಾಡಿಸ್ಕೊರೋದು MLAಗಳು. ಅದ್ ಮಾಡಿದ್ಮೇಲೆ ವೋಟ್ ತಗೊಳ್ಳೋದು. ಈಗ ಈ ಟೈಮ್ ನಲ್ಲಿ MLA ಅಲ್ಲಿ ಇಲ್ಲ, ಒಂದ್ಸಲಿ ಬಂದಿಲ್ಲ MLA. ಅಲ್ಲಿ ಒಂದ್ 20 ರಿಂದ 30 ಜನಗಳ ಹತ್ರ ಮಾತ್ರ ವೋಟ್. ಇಲ್ಲ ನಾನು ಬೇರೆ ಡಿಬೇಟ್ ಮಾಡಿ ಎಲ್ಲ ಡಾಕ್ಯುಮೆಂಟ್ ನಾನು ಎಲ್ಲಾ ಗುಂಪು ಮಾತಾಡ್ತಾ ಇದ್ದಾರೆ ಇವರು. 148 ಪತ್ರಗಳು ಇದ್ದೆ. ಓಕೆ, ನಾನು ಕಣ್ಣಿಂದ ನೋಡಿದ್ರು, ನಾವು ಕೈನಿಂದ ಕೊಟ್ಟಿರೋದು. ನೋಡಿ, ನನಗೆ ಗೊತ್ತಿದ್ರೆ ನಾನು ಎಲ್ಲ ಡಾಕ್ಯುಮೆಂಟ್ ತರ್ತಾ ಇದ್ದೆ. ಅದಕ್ಕೆ ಏನ್ ಗೊತ್ತಾ, ಎರಡರ ಒಂದು ನಿಜ ಇರಬೇಕು. ಒಂದಾದ ಗೋಮಾಳ ಆಗಿರ್ಬೇಕು, ಇಲ್ಲ ಸರ್ಕಾರನೇ ಮಂಜೂರು ಮಾಡಿರೋ ಜಾಗ ಆಗಿರ್ಬೇಕು. ಸರ್ಕಾರ ಮಂಜೂರು ಮಾಡಿದ್ದಾರೆ, ಎರಡು ಅಲ್ಲ ನೋಡಿ. ಈಗ ಇನ್ನೊಂದು ಯಾವಾಗ ಕೊಡೋದು? ಇನ್ನೊಂದು ನಂದನ್ ಕಶ್ಯಪ್ ಅವ್ರ ಮಾತು ಹೇಳ್ತಾ ಇದ್ರು. ಏನಂತ, ಸ್ವಾಮಿ ಅದ್ರಲ್ಲಿ 2 ತರ ಸಮಸ್ಯೆ ಬರುತ್ತೆ. ಕಸ ಸುರಿದಿರೋ ಜಾಗದಲ್ಲಿ ಮಣ್ಣು ತುಂಬ್ಕೊಂಡ್ಬಿಟ್ಟು ಇವ್ರು ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಕಸ ಎಲ್ಲಿ? ಅಲ್ಲಿ ಅಕ್ಕಪಕ್ಕ ಎಲ್ಲ ನೋಡಿ, ಎಲ್ಲ ಮನೆಗಳು ಇದೆ, ದೊಡ್ಡ ಮನೆಗಳು ಇದೆ, ಬಿಲ್ಡಿಂಗ್ ಗಳು ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಇದು ಸ್ಲಮ್. ಸ್ಲಮ್ ಎಲ್ಲ ಇದು ಮಾಡಿರೋದು. ಇನ್ನೊಂದು ಅಲ್ಲಿಂದ 3 ಕಿಲೋಮೀಟರ್ ದೂರ ಇರೋದು ಕಸದ ಇದು. ಇಲ್ಲಿ ಎಲ್ಲ ಈಗ ಕಸದ ಜಾಗ ಅಂತ ತೋರಿಸ್ತಾ ಇದ್ದಾರೆ. ಈಗ ನೋಡಿ, 20 ವರ್ಷದಿಂದ ಏನ್ ಮಾಡ್ತಾ ಇದ್ರು, ಇಷ್ಟು ಜನ ಅಲ್ಲಿ ನೋಡಿ. ಬಸ್ರಿ ಒಬ್ಬ ಇದು ಈಗ ಏನೋ ಇದಾಗಿರ್ಬೋದು, ಅವ್ರಿಗೆ ಡೆಲಿವರಿ ಆಗಿರ್ಬೋದು ಅಂತ ಹೆಂಗ್ಸಿದ್ದ ಅವ್ರಿಗೆ ಮನ್ಸಿಗೆ ಇದಾಗ್ಲಿಲ್ವಾ? ಬಂದಿದ ತಕ್ಷಣ ತೋರಿಸ್ತಾ ಇದ್ದಾರೆ ಡಾಕ್ಯುಮೆಂಟ್ಗಳು ನಮ್ಮ ಹತ್ರ ಇದೆ. ಸ್ವಲ್ಪ ನಮ್ಗೆ ತಾಳ್ಮೆ ಇಕ್ಕಿ, ನನಗೆ ಟೈಮ್ ಕೊಡಿ. ಅಲ್ಲ, ಅವ್ರ ಮನೆ ಕಟ್ಟಬೇಕಾದ್ರೆ ಬಂದ್ಬಿಟ್ಟಿದ್ರೆ ನೀವೆಲ್ಲ ಸರಿ ಮನೆ ಹೊಡೆದಾಕ್ಬಿಡಿ. ಏನ ಡೆವಲಪ್ ಮಾಡಕ್ಕೆ ಏನ್ ಕೊಟ್ಟಿದ್ದು? ಮತ್ತೆ ಕಾಯ್ತಾ ಇದಾರೆ ಇವರೆಲ್ಲ. ಏನ್ ಮಾಡ್ತಾ ಇದ್ರು ಇವರೆಲ್ಲ? BBMP ನವರು ಏನ್ ಮಾಡ್ತಾ ಇದ್ರು? ಕೌನ್ಸಿಲರ್ ಏನ್ ಮಾಡ್ತಾ ಇದ್ರು? MLA ಏನ್ ಮಾಡ್ತಾ ಇದ್ರು? ಈಗ ಕಮ್ಮಿ ಅಂದ್ರೆ 3,000 ಜನ ಅಲ್ಲಿ ವಾಸಿ ಮಾಡಿ 20 ವರ್ಷದಿಂದ ಮಾಡ್ತಾ ಇದಾರೆ. ಮಾಡಿದ್ಮೇಲೆ ಈಗ ಏನೋ ಜಮೀನ್ದು ತುಂಬಾ ದೊಡ್ಡ ಹಗರಣ ಮಾಡ್ತಾ ಇದ್ದಾರೆ ಇವರು. ಮುಸಲ್ಮಾನರು ಜಾಗನೇ ಬೇಕಾಗಿತ್ತು, ಅವರು ದಲಿತರು ಮುಸಲ್ಮಾನರು ಜಾಗ ಬೇಕಾಗಿತ್ತು, ಈಗ ಖಾಲಿ ಮಾಡಿಸಿದಾರೆ. ಈಗ ಮುಸ್ಲಿಂ ಅಂತ ಬಂದಿದೆ. ಇದೇ ಟಾಪಿಕ್ ಎಲ್ಲಿ ನೋಡಿ, ರಾಜಾಜಿನಗರ್ನಲ್ಲಿ ಎಲ್ಲಿ ಆಗಿದ್ರೆ ಏನಾದ್ರೆ ಇದೇ ಬ್ರದರ್ ಏನ್ ಮಾಡ್ತಾ ಇದ್ರು ಹೇಳಿ, ಬೀದಿಗೆ ಬಂದು ಈಗ ಬಿಜೆಪಿನವರೆಲ್ಲ ಏನ್ ಮಾಡ್ತಾ ಇದ್ರು, ಎಲ್ಲ ಬೊಂಬಟ್ ಮಾಡ್ಬಿಡ್ತಾ ಇದ್ರು ನೋಡಿ. ಮನುಷ್ಯರು ಅವರು ಎಷ್ಟು ಕೋಲ್ಡ್ ಇದೆ ಈಗ, ಎಷ್ಟು ಇದಿದೆ, ಚಳಿ ಇದೆ. ಆ ಟೈಮ್ ನಲ್ಲಿ ಮಾಡಿರೋದು ಎಂತ ಕೆಲಸ ಮಾಡಿದಾರೆ ಅವರು.